ನೈವೇ ಬ್ರಹ್ಮ ಚ್ಯುತಾಚ್ಯುತಂ ಗೌರಿ ವಿನಾಯಕೋಪೇತಂ ಶಂಕರಂ ಲೋಕಶಂಕರಂ. ಸಾಂಬದೇ ನಮಃ ಪಾರ್ವತೀಪದೇ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನ, ಜಗತ್ಯಾದ ಸಂತರನ್ನ, ಮಹಂತರನ್ನ, ದಾರ್ಶನಿಕರನ್ನ ಸ್ಮರಿಸುತ್ತಾ ನಮ್ಮ ಅತ್ಯಂತ ಪ್ರೀತಿ ಊರಾದಂಥ ವಟ್ಮಡಿ ಗ್ರಾಮದ ಅತ್ಯಂತ ಪ್ರತಿಷ್ಠಿತ ಮಂತ್ರಿನವರಾಗಿರ್ತಕ್ಕಂಥ ನಮ್ಮ ನಾಗರಾಜ್ ಕೊಳಜಿಯವರ ವಿಶೇಷವಾದಂಥ ಮಂಗಲ ಮಹೋತ್ಸವ ಕಾರ್ಯಕ್ರಮ, ಮದುವೆ ಸಮಾರಂಭ. ಈ ಸಮಾರಂಭಕ್ಕೆ ಆಗಮಿಸಂತ ಯಾವತ್ತೂ ಒಟ್ಟೂರಿಗೆ ಹಾಗೂ ಅನೇಕ ಊರು ಆಗಮಿಸಂತ ಯಾವತ್ತೂ ಮಹಾಜನಗಳೇ ಮಾತಿದೆ. ಜೀವನದಲ್ಲಿ ಮದುವೆ ಬಹಳ ಮುಖ್ಯವಾದ ಘಟ್ಟ. ಮದುವೆ ಆಗೋ ತನಕ ಮನುಷ್ಯನ ಮನಸ್ಸು ಚಂಚಲ ಇರ್ತದೆ. ಅಲ್ಲಿ ತನಕ ಆ ಕಡೆ ಈ ಕಡೆ ಚಂಚಲ ಗೊತ್ತಿರ್ತದೆ. ಮದುವೆ ಜೀವನ ಮುಖ್ಯವಂತ ಘಟ್ಟ ಇದು. ಅದಕ್ಕೆ ಜೀವನದೊಳಗೆ ನಮ್ಮ ಶರಣರು ಹೇಳಿದ್ದಾರೆ, ಬಸವಾದಿ ಪ್ರಮುಖ ಶರಣರು ಸಂಸ್ಕಾರಗಳು ಇದ್ದಿದ್ದವೆ. ಇದ್ರು ಅವ್ರು ಹೇಗಿದ್ರು? ಅವ್ರು ಬಳಸಿದ ಬ್ರಹ್ಮಚಾರಿಗಳಿಲ್ಲ. ಅದಕ್ಕೆ ಜೀವನದೊಳಗೆ ಮದುವೆ ಬಹಳ ಮುಖ್ಯ. ಮಧು ಅಂದರೆ ಜೇನುತುಪ್ಪ. ಮಧು ಅಂದ್ರೇನು? ಜೇನುತುಪ್ಪ. ನಮ್ಮ ಸಂಸಾರ ಗಂಡ ಹೆಂಡತಿ ಹೇಗಿರ್ಬೇಕಂದ್ರೆ ಮಧು ಆಗಿರ್ಬೇಕು, ಜೇನುತುಪ್ಪದಾಗಿರ್ಬೇಕಂತ. ಅಷ್ಟ ಸಿಹಿಯಾಗಿ ಜೀವನ ಎಂದೆಂದು ಯಾವ ಜಗಳ ಜೋಟ್ ಏನು ಬರಬಾರ್ದು. ಅದು ಸಂಸಾರ. ಸಂಸಾರದಾಗ ಬಿರುಕು ಬಿಟ್ಟಂದ್ರೆ ಮನಸ್ಸು, ಗಂಡನ ಮನಸ್ಸು ಹೇಳ್ತಿತ್ಕೊಂಡು ಹೆಂಡತಿ ಮನಸ್ಸು ತಿಳ್ಕೊಳ್ಳಿದ್ರೆ ಅದು ಸಂಸಾರ ಸುಖವಾದ ಸಂಸಾರ ಅಲ್ಲ. ಅದಕ್ಕೆ ಮನುಷ್ಯ ಸತಿಗುರು ಒಂದಾದ ಭಕ್ತಿ ಹಿತವಾಗಿ ಪೂಜೆ ಶಿವಂಗೆ, ಒಂದು ಆಗದರ ಭಕ್ತಿ ಅಮೃತ ವಿಷಭರಿಸಂತೆ ಕಾರಣ ರಾಮನಾಥ ಜೇಡ್ರ ದಾಸಿಮಯ್ಯ ಹೇಳ್ತಾನೆ. ಅದಕ್ಕಂಥ ದೃಷ್ಟಿಯಿಂದ ಹ್ಯಾಂಗಿದ್ರು ಜೇಡ್ರ ದಾಸಿಮಯ್ಯ? ಸುಮಾರು ಬಸವಣ್ಣಗಿಂತ ಒಂದು 51 ವರ್ಷ ಇದ್ದವನು ಜೇಡ್ರ ದಾಸಿಮಯ್ಯ. ಅವನ ಕಾಯಕ ನೇಯ್ಗೆ ಕಾಯಕ, ನೇಯ್ತೈತ ಭಾಳ ಸತ್ವಂತ, ಭಾಳ ನಿಜವಂತ, ನಿಜವಾದ ಕಾಯಕದಿಷ್ಟ ಜೇಡ್ರ ದಾಸಿಮಯ್ಯ. ಒಂದ್ಸರಿ ವಿಚಾರ ಮಾಡಿದವನು, ಗಂಡ ಹೆಂಡತಿ ಕೂಡ ವಿಚಾರ ಮಾಡಿದ್ರು. ಏನು ಮಾಡಿದ್ರು? ಒಂದು ದೊಡ್ಡ ಪ್ರಮಾಣ ದಾಸೋಹ ಮಾಡೋದಂತ ವಿಚಾರ ಮಾಡಿದ್ರು. ದಾಸೋಹವನ್ನು ವಿಚಾರ ಮಾಡಿದ್ರು. ಮಾಡಿ ಅವ್ರ ಕಾಯಕ ನೇಯ್ಗೆ ಕಾಯಕ ನೇಯಕ್ಕೆ ಹಚ್ಚಿದವರು. ಒಂದು ರೇಷ್ಮೆ ಮಡಿನ 1 ವರ್ಷಕ್ಕಿಂತ ಹೆಚ್ಚು ನೇದರು. ಒಂದು ರೇಷ್ಮೆ ಮಡಿನ ಯಾಕ? ದೊಡ್ಡ ಮಹಾ ದಾಸೋಹ ಮಾಡಬೇಕಂತ ಇಬ್ಬರು ಗಂಡ ಹೆಂಡತಿ ಮನಸ್ಸಿನಿಂದ ಮಾಡಿದರು. ವರ್ಷಾಂಗಟ್ಟ ನೇದ್ರು ಅದನ್ನು ನೇದ್ರು. ಅದಕ್ಕೇನು ಆ ರೇಷ್ಮೆ ಮಡಿಗೆ ಏನು ಕೆತ್ತಿದ್ರು? ಕೈಲಾಸ ಚಿತ್ರ ಕೆತ್ತಿಬಿಟ್ರದ್ರಾಗ ಶಿವ, ಪಾರ್ವತಿ, ನಂದಿ, ಭೃಂಗಿ, ಷಣ್ಮುಖ ಎಲ್ಲ ಚಿತ್ರ ಕೆತ್ತಿಬಿಟ್ರು. ಅದು ನೇಯಾಕನ ಸುಮಾರು ವರ್ಷಾಂಗಟ್ಟೆ ಹೊತ್ತು ತಯಾರಾಗಿಂದ ಸಂತಿ ತೊಗೊಂಡು ಮಧ್ಯಾಹ್ನ 3 ಗಂಟೆ ಸಂತಿ ತೊಗೊಂಡು ಮಾರಾಕಂತ ರೇಷ್ಮೆ ಮಡಿನ ತೊಗೊಂಡೋಗಿಟ್ಟ. ಭಾರಿ ಶ್ರೀಮಂತರು. ನಾನು ತೊಗೊಂಡು ತಾಕತ್ತಲ್ಲಪ್ಪ, ಇದು ಭಾರಿ ಮಡಿಯಪ್ಪ ನಂದಲ್ಲ ಹೀಗ ಅನ್ಕೊಂಡು ನೋಡಿ ಅಪ್ಪ ಅಲ್ಲ ಅನ್ಕೊಂಡು ಹೋಗಿ ಅದಾರು ಹೋಗ್ಬಿಟ್ರು. ಎಷ್ಟು ಹೊತ್ತಾಯ್ತು? 4, 5, 6, 7, 8, 9, 10 ರಾತ್ರಿ 11 ಆರು. ಅದನ್ನ ಯಾರು ತೊಗೊಳ್ಳಿಲ್ಲ ಆ ರೇಷ್ಮೆ ಮಡಿನ. ಕಡೆ ಶಿವದ ಒಂದು ಪರೀಕ್ಷೆಗಾಗಿ ಏನಪ್ಪ ಮಾರಾಯ, ನಾನು ಭಾಳ ವಯಸ್ಸಾಗೈತೆ, ಜಂಗಮನಪ್ಪ ಭಾಳ ವಯಸ್ಸಾಗೈತೆ, ಏನು ಹೊತ್ತುಕೊಂಡು ಕೊಡು ಅಂತಂದ. ಅವನ ತಂದು ಬಿಟ್ಟು ಬೇರೆ ಏನೈತೆ ಇಲ್ಲ, ಅನ್ನ ಕೊಟ್ಬಿಟ್ಟವ. ಆ ರೇಷ್ಮೆ ಮಡಿನ ವರ್ಷಾಂಗ ರೇಷ್ಮೆ ಮಡಿನ ದೊಡ್ಡ ಶ್ರೀಮಂತರು ನಾನು ತೊಗೊಂಡು ಕಿಮ್ಮತ್ತಲ್ಲಪ್ಪ, ಭಾರಿ ಕಿಮ್ಮತ್ತು ಮಡಿದು ಬಿಟ್ಟು ಹೋಗಿದ್ರೆ ಅದು ಕೊಟ್ಟವ. ಶಿವನ ಬಂದ ಪರೀಕ್ಷೆ ಮಾಡಕ್ಕೆ, ಅವ್ನ ಭಕ್ತಿ ಪರೀಕ್ಷೆ ಮಾಡಕ್ಕೆ. ಅವು ಪುಣ್ಯಾತ್ ಬಂದ ಸುಮ್ಮ ತೊಗೊಂಡು ಹೊತ್ಕೋಬೇಕಿಲ್ಲ. ಶಿವಪ್ಪ ಹೊತ್ಕೊಳ್ಳಿಲ್ಲ. ಅದು ಅದ್ರ ಸೇರಿ ಚಾರ ಅಲ್ಲಿ ಹರಿದು ಅಲ್ಲೇ ಚೆಲ್ ಕಟ್ಕೊಂಡ್ಬಿಡ್ತಾವ. ಅಕಸ್ಮಾತ್ ಇವತ್ತಿನ ಮನೆಯೊಳಗೆ ಹಾಂಗೆ ಮಾಡಿದ್ರೆ ನಮ್ಮ ಹೆಣ್ಮಕ್ಳು ಏನು ಮಾಡ್ತಿದ್ರು? ಮನೆ 3 ದಿನ ಮಾಡಿ ಬೇಕಾದ ಬೈತಿದ್ರು. ಕರ್ಕೊಂಡು ಹೋದ್ರೆ ಮನೆಗೆ ಜಂಗಮ ಕೂಡ ಪ್ರಾಣ ಕೊಡ್ತಿದ್ದವ. ಸ್ನಾನ ಪೂಜೆ ಪ್ರಸಾದ ಮಾಡಿಸಿದ. ಹೇಳ್ತಾರೆ ದುಗ್ಗಡೆ ಕೆಲಸ ದುಗ್ಗಡೆ ಇಲ್ಲ. ಇವ್ರು ಜಂಗಮರತ್ತ ಅದನ್ನು ರಾತ್ರಿ 11 ತನಕ ಇಟ್ಟೆ, ಯಾರು ಒಬ್ಬರು ತೊಗೊಳ್ಳಿಲ್ಲ ಬಡಿದ. ಅದಕ್ಕೆ ಇವ್ರು ಜಂಗಮರತ್ತ ಹೊತ್ತೊಳಕ್ಕೆ ಇವರು ಮತ್ತೆ ಬೇರೆ ಕೊಟ್ಟು ಬಿಟ್ಟ. ಬಾ ಒಳ್ಳೆ ಕೆಲಸ ಮಾಡಿದ್ರು. ನನಗೆ ಹಿಂಗಿರ್ಬೇಕು, ನನಗೆ ಹೆಂಡ್ತಂದ್ರೆ ಹಿಂಗಿರ್ಬೇಕು, ಭಾಳ ಒಳ್ಳೆ ಕೆಲಸ ಮಾಡಿದ್ರು. ನನಗೆ ಅವ್ರದ್ದು ಅವ್ರಿಗೆ ಕೊಟ್ಟು ಬಿಟ್ಟು ಭಾಳ ಚಲೋ ಕೆಲಸ ಮಾಡಿದ್ರು. ಆ ಜಂಗಮ ಸ್ನಾನ ಪೂಜೆ ಮಾಡಿಸಿ ಎಲ್ಲ ಮಾಡಿ ಮನೆ ಸಿಕ್ತು. ನಿದ್ದೆ ಎತ್ತು ನೇಕಾದ ಮನೆ, ಸಣ್ಣ ಮನೆ ಇತ್ತು. ಅದು ಮನೆ ಅವನು ಇದಿತ್ತು ಉದ್ದೇಶ ದೊಡ್ಡ ದಾಸೋಹ ಮಾಡಕ್ಕಿತ್ತು. ಇವನು ಭಕ್ತಿ ಮೆಚ್ಚಿ ಶಿವಪ್ಪ ರಾತ್ರಿ ಮನ್ಕೊಂಡು ಸ್ವಲ್ಪ ಹೊತ್ತು ಅವ್ರು ನಿದ್ದೆ ಎತ್ತಿನಾಗ ಹೋಗ್ಬಿಟ್ಟು ಶಿವಪ್ಪ ಆ ಕಡೆ ಏನು ಮಾಡಿದ? ಅದು ಸಣ್ಣ ಮನೆ ಇತ್ತ, ದೊಡ್ಡ ಅರಮನೆ ಮಾಡಿ ಹೋಗ್ಬಿಟ್ಟ. ಆ ಕಡೆ ಅರಮನೆ ಮಾಡಿ ಹೋಗ್ತಾಗಿದ್ದಾಗ ಬೆಳಗ್ಗೆ ನೋಡ್ತಾರ ಒಂದು 1000 ಚೀಲ ಅಕ್ಕಿ, 1000 ಚೀಲ ಬ್ಯಾಗ್, 1000 ಚೀಲ ಏನು ಮನೆ ತುಂಬ ಹೋಗಿತ್ತು. ಮನೆ ಬೇಕಾದ್ರೆ ದಾಸೋಹ ಮಾಡಿ. ಹೀಗಾಗಿ ಭಕ್ತಿಕ್ಕಿಂತ ಭಕ್ತಿಯಿಂದ ಅಸಾಧ್ಯವಾದ ಯಾವುದೇ ಇಲ್ಲ. ಅದಕ್ಕೆ ಗಂಡ ಹೆಂಡತಿ ಮನಸ್ಸು ಹೊಂದಿರ್ಬೇಕು. ನೀವು ನೆಪ್ಪಿಟ್ಟು ಸಂಸಾರಕ್ಕೆ ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಸಣ ಮಾರ ಭಕ್ತೆ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿಗೂ ಸುರಮಾಂಸ ಬಾಂಡ ಸುತ್ತ ನಚ್ಚ ನಮ್ಮ ಕೊಡು ಸಂಗಮದೇವ. ಹೀಗದು ಸಂಸಾರ ಸುಖ ಸಿಗಕ್ಕೆ ಸಾಧ್ಯವಿಲ್ಲ. ಹೇಗಿದ್ರು ದಾಸಿಮಯ್ಯ ದುಗ್ಗಡೆ ಎಷ್ಟು ಚೆನ್ನಾಗಿದ್ರು. ಜಗತ್ತಿನೊಳಗ ಆ ಸಚಿವ ನೋಡಿ ಎಲ್ಲ ಸಂಸಾರ ಕಲಿಬೇಕು. ಒಂದ್ಸಲ 2 ಹುಡುಗರು ಹೊಟ್ಟಿದ್ರು, ಇನ್ನೂ ಮದುವೆನಾಗಿದ್ದಿಲ್ಲ. ಅವರು ಹೊಂಟಿದ್ರು.
ಮದುವೆ ಹೋಗ್ಬೇಕು ದಿನ ಅದ್ರಾಗ ಏನು ಬೇಡ ಅಂತ ಒಬ್ಬ ಅಂದ, ನಿನಗೆ ಗೊತ್ತಿಲ್ಲ ಬಾ ಮದುವೆ ಆಗ್ತಂತ ಒಬ್ಬ ಬಂದ. ಈಗ ಜಾಡ್ಕೋ ಅಂತ ಹೊಂಟಿಬಿಡು, ಒಬ್ಬ ಮಾಡ್ಕೋಬೇಕು ಬಂದ ಒಬ್ಬ ಮದುವಿನ ಮುಂದೆ ಕಬೀರ್ ದಾಸ ಅವನು ನೇಗಿಗೆ ಕಾಯ್ಕ ಕಬೀರ್ ದಾಸ ಮುಂದೆ ಚಾಟಿ ಬಿಸ ಮೇ ತಿನ್ನದಾಗ ಬಿಸಿಲು ಹೆಂಗಿರ್ತದೆ, ಮೇ ತಿನ್ನದಾಗ ಭಾರಿ ಬಿಸಿಲು ಇರ್ತದೆ. ಚಾಟಿ ಬಿಸ ಮಗ್ಗ ಹಾಕ್ಯಾನವ ಯಾರು ಕಬೀರ್ ದಾಸ. ಇವ್ರ ಮನ್ಸನ್ನು ತಿಳ್ಕೊಂಡವ ಕಬೀರ್ ದಾಸ. ಇವ್ರ ಮನ್ಸು ತಿಳ್ಕೊಂಡು ಹೆಂಡತಿಗೆ ಹೇಳಿದೆ ಬಾಯಿಲ್ಲ ಅಂತಂದ, ಇಲ್ಲಿ ಎಲೆ ಹರಿದ ಕೆಲ್ಸಬೇಕು ಚಿಮಣಿ ಹಚ್ಕೊಂಬ ಅಂದವ. ಚಾಟಿ ಬಿಸಾಕ ಒಂದು ಮೇ ತಿನ್ನೋದು ಭಾರಿ ಬಿಸಿಲು, ಚಾಟಿ ಬಿಸಾಕ ಕುಂತಾನ, ಇಲ್ಲಿ ಎಲೆ ಹರಿದ ಕೆಲ್ಸಬೇಕು ಚಿಮಣಿ ಹಚ್ಕೊಂಬ ಅಂದ. ಆಕಿಂತ ಒಂದು ವಿಚಾರ ಮಾಡಿಲ್ಲ, ಆಗಂತ ಚಿಮಣಿ ಹಚ್ಕೊಂಡು ಕೊಟ್ಟು. ಹೀಗಿದ್ದು ಸಂಸಾರದು. ಅವ್ರಿಬ್ಬರು ನೋಡಿದ್ರ ಆಚೆ 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 ಇಂಥ ಹೆಂಡ್ತಿದ್ರೆ ಲಗ್ನ ಮಾಡ್ಕೊಂಡ್ರೆ ಬೇಸಪ್ಪ, ಮತ್ತೆ ಅತ್ತಾಕದಿದ್ರೆ ಬಿಡದು ಬೇಸಪ್ಪ ಇವ್ರು ತಿಳ್ಕೊಂಡು ಹೋದಂತ. ಹಾಗೆ ನಮ್ಮ ಜೀವನದೊಳಗೆ ಎಂಥ ಶಕ್ತಿ ಎಂಥ ಪದ ಬರ್ತದೆ. ಜೇಡಿ ದಾಸಿಮಯ್ಯ ಎಂಥ ಶಕ್ತಿ ಪಡ್ಕೊಂಡ. 12ನೇ ಶತಮಾನ ಬಸವಣ್ಣ ಹೇಗಿದ್ದ, ಅವನ ಹೆಂಡತಿ ಗಂಗಾಂಬಿಕೆ ಹೇಗಿದ್ರು, ನೀರಾಂಬಿಕೆ ಹೇಗಿದ್ರು, ಎಂಥ ಶಕ್ತಿ ಇತ್ತು. ಸಂಸಾರದಾಗಿರ್ಬೇಕಾದ್ರೆ ಗಂಡ ಹೆಂಡತಿ ಮನಸ್ಸು ಹೊಂದಿರ್ಬೇಕು. ಒಬ್ಬರಿಗೆ ಅರ್ಥ ಮಾಡ್ಕೊಂಡ್ರೆ ಸಂಸಾರ ಇದಕ್ಕೆ ಸಸಾರ ಆಗೋದೇ ಇಲ್ಲ. ಸಂಸಾರ ಅನ್ನಲ್ಲೇ ಏನೈತಿ, ಸಕಾರ ಮುಂದೆ ಏನೈತಿ, ಪೂಜೆ ಐತಿ. ಅದು ತೆಗೆದು ಬಿಟ್ರೆ ಏನಾಗುತ್ತೆ, ಸಸಾರ ಸಂಸಾರ ಅಂತ ಬರೀ ನೀವು. ಸಕಾರ ಮುಂದೆ ಪೂಜೆ ಬರ್ತಾ, ಮುಂದೆ ಸಾರ ಅಂತ ಬರ್ತದಿಲ್ಲ. ಆ ಪೂಜೆ ತೆಗೆದು ಬಿಟ್ರೆ ಏನಾಗುತ್ತೆ, ಸಸಾರ. ನೀವು ಚೆನ್ನಾಗಿದ್ರೆ ಸಂಸಾರ ಸಸಾರ ಬೀಳುತ್ತೆ, ಇಲ್ಲ ಅವ್ರು ಗಂಟು ಬಿದ್ದು ಬಿಡ್ತದೆ, ಗಂಟು ಬಿದ್ದು ಬಿಡುತ್ತೆ. ಹೀಗಾಗಿ ನಮ್ಮ ಜೀವನದೊಳಗೆ ಸುಖ ಸಾಧನೆ ನೆಮ್ಮದಿ. ಬಸವಣ್ಣ ಹೇಗಿದ್ರು, ಚಂದ ಬಸವಣ್ಣ ಹೇಗಿದ್ದ, ಜೇಡಿ ದಾಸಿಮ ಹೇಗಿದ್ದ, ಮತ್ತು ಮಡಿವಾಳ ಮಾಸ್ತಿ ಹೇಗಿದ್ದ, ಇವು ಮಹಾಜನ ಏನು ಗತಿಸಪಂತಹ ದೊಡ್ಡವರಿಂದ ಇಟ್ಕೊಂಡು ಹೋಗ್ಯಾರ. ಹಂಗೆ ಹಾಗೆ ಅಂದ್ರೆ ನಮ್ಮ ಜೀವನ ಸುಖ ಆಗಿರ್ತದೆ. ಇವತ್ತು ನಮ್ಮ ಕೋಜಿ ನಾಗರಾಜ್ ಏನು ಅವ್ರ ಅಪ್ಪರ ಶಾಂತಪ್ಪ ಸಾದಾ ಮನುಷ್ಯ ಇದ್ದ, ವಿದ್ಯಾವಂತನಾದ, ಬೆಂಗಳೂರಿಗೆ ಹೋದ್ರು. ತನ್ನದೇ ಅಂತ ವ್ಯಕ್ತಿತ್ವ ಹೊಂದಿಸ್ತಂಥ ವ್ಯಕ್ತಿ ನಮ್ಮ ನಾಗರಾಜ್ ಅವರು. ಅದಕ್ಕೆ ನಾವು ಜೀವನದೊಳಗೆ ನಾವು ಅಂತ ಕಳಿಸ್ಬೇಕಂದ್ರೆ ಮತ್ತೊಬ್ಬ ದುಡ್ಡಿಂದ ತಿನ್ನಬಾರ್ದು. ನಾವು ನಮ್ಮ ಜೀವನದೊಳಗೆ ಬಸವಾದಿ ಹೇಳಿದಂಥ ಕಾಯಕ ನೀತಿ ಅನಿಸ್ಬಿಟ್ಟು ಹೋದ್ವಿ, ಭಾಳ ಒಳ್ಳೇದಾಗ್ತದೆ. ಎಲ್ಲ ನಮ್ಮ ಮೈಯ ತಾಕತ್ ಶಕ್ತಿ ಇರ್ತಕ್ಕ ನಾವು ದುಡ್ದು ಉಣ್ಬೇಕು. ನಮ್ಮ ನಾಗರಾಜ್ ಅವರು ಇಲ್ಲಿಂದ ಹೋಗಿ ಬೆಂಗಳೂರು ಹೋಗಿ ಸ್ವಂತ ಅರ್ಜಿಯಿಂದ ಸ್ವಂತ ಬುದ್ಧಿಶಕ್ತಿಯಿಂದ ಎಷ್ಟು ಕೆಲಸ ಮಾಡ್ಯಾರವರು, ಎಷ್ಟು ಬೇಕೆ ಮಾಡ್ಯಾರವರು, ಏನು ಕೆಲಸ ಮಾಡ್ಯಾರವರು. ಅದಕ್ಕೆ ನಾವು ನಮ್ಮ ಜೀವನದೊಳಗೆ ಮತ್ತೊಬ್ಬರನ್ನು ಅಸೂಯೆ ಪಡಬಾರ್ದು. ನಮ್ಮ ಜೀವನದಲ್ಲಿ ನಾವು ಅವ್ರ ಆಗ ಪ್ರಯತ್ನ ಮಾಡಬೇಕು ಹೊರತು ಅವ್ರು ಚಲೋ ಆದಂಥ ಅಸೂಯೆ ಪಡಬಾರ್ದು. ಅದಕ್ಕೆ ದೃಷ್ಟಿಯಿಂದ ಇವತ್ತು ಭಾಳ ಸಂತೋಷ ಸಮಾರಂಭ. ನಮ್ಮ ನಾಗರಾಜ್ ಅವರು ಮಗನ ಮದುವೆ ಮಾಡ್ಲಿಕ್ಕೆ ಭಾಳ ಸಂತೋಷದಿಂದ ಭಾಳಷ್ಟು ವ್ಯವಸ್ಥೆ ಮಾಡಿದಾರೆ. ಭಾಳ ಸಂತೋಷ ಸಮಾರಂಭ. ಯಾಕಂದ್ರೆ ಮಕ್ಕಳು ಚೆನ್ನಾಗಿರ್ಬೇಕಾದ್ರೆ ಮಕ್ಕಳು ಭಾಳ ಚೆನ್ನಾಗಿದ್ರು. ಮಕ್ಕಳು ಈಕ್ಕಳಾಗಬಾರ್ದು, ಈಕ್ಕಳಾಗಬಾರ್ದು. ಮಕ್ಕಳು ಚೆನ್ನಾಗಿದ್ರಂದ್ರೆ ನಮ್ಮ ಮನೆ ಮುಂದುವರೆದು ಹೋಗ್ತದೆ. ಅದಕ್ಕೆ ನಮ್ಮ ಶಾಂತಪ್ಪ ಹಂಗಾಗಿದ್ದ. ನಮ್ಮ ನಾಗರಾಜ್ ಅವ್ರ ತಂದೆ ಭಾಳ ಒಳ್ಳೆ ಭಾಳ ಸಂಪನ್ನ ಹಬ್ಬ ಕೂತ ನಮ್ಮ ಇತ್ತ ಶಿವಪ್ಪ ಅವ್ರವ್ರ ಒಂದು ಕಾಲಕ್ಕೆ ಹಂಗೆ ಇದ್ದಾರಲ್ಲ. ಅದಕ್ಕೆ ಆ ಕಾಲದಾಗ ಇವು ತಾರಾ ತೆರಿಗೆ ಏನು ಗೊತ್ತಿದ್ದಿಲ್ಲ ನಮ್ಮ ಶಾಂತಪ್ಪಗ. ಅಷ್ಟು ಒಳ್ಳೆ ಮನುಷ್ಯ ಶಾಂತಪ್ಪ. ನಾ ಎಷ್ಟು ಸಲ ಬಂದಿಲ್ಲ ಬಂದಾಗ ಭಾಳ ಗೊತ್ತಿದ್ದು ಬರ ಮಾಡ ಶಾಂತಪ್ಪ. ಅದಕ್ಕೆ ಅಂತ ದೃಷ್ಟಿಯಿಂದ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನಮ್ಮ ಸೇವಕ ಆಯ್ತು ಅಂತಂದ್ರೆ ನಾವು ಸಮಾಧಾನ ಶಾಂತಿ ಇರಬೇಕು. ಗಂಡ ಮನಸ್ಸು ಹೇಳ್ತಿ ಹೆಚ್ಚು ಮತ್ತು ಗಂಟೆ ತಿಳ್ಕೊಂಡು ಹೋಗಿ ಸಂಸಾರ ಸರಳ ಆಗ್ತದೆ. ನಾ ಭಾಳ ಬುದ್ಧಿ ಅಂತ ಭಾಳ ಶಾನೆ ಅಂತಂದ್ರೆ ನಾ ಫೇಲ್ ಆಗ್ತದೆ ಜೀವನದೊಳಗೆ. ಮಡಿಯೊಳಗೆ ಮಾತಿಗೆ ಒಂದು ವಚನ ಹೇಳಿದ. ಏನು ಹೇಳಿದ, ಭಾಳ ವಿಶೇಷವಂತ ವಚನ ಇದು. ಏನು ವಚನ? ವಾಯುಗುಣವ ಸರ್ಪ ಬಲ್ಲದು, ಮಧುರ ಗುಣವ ಇರಿಬೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಬಳಿಕ ಶಿವಜ್ಞಾನವನ್ನು ಅರಿಯದಿದ್ದರೆ ಆ ಕಾಗೆ ಕೋಳಿಗಳಿಂದ ಕರಕಟ್ಟ ಕಾರಣ ಕರೆಯವರ ದೇವ. ಎಂಥ ಶ್ರೇಷ್ಠ ವಚನ ಇದು. ಬೀಚ್ ಟೈಮ್ ಭಾಳ ಒಂದು ಮಾತು ಹೇಳಿ ಮುಗಿಸಿದ್ ನರ್ತದೆ. ಈಗ ವಾಯುಗುಣವ ಸರ್ಪ ಬಲ್ಲದು. ನಮ್ಗೆ ಎಷ್ಟು ನಮಗೆ ಗಾಳಿ ಗೊತ್ತದಪ್ಪ, ಎಷ್ಟು ನಮಗೆ ಗಾಳಿ ಗೊತ್ತದು? ಈ 3 ಗಾಳಿ ಗಾಳಿ, ಹರಿಶ್ಚಂದ್ರ ಕುಂಬಾರ ಗಾಳಿ, ಶಿವಪ್ಪ ಇನ್ನೊಂದು 8 ಗಾಳಿ ಗೊತ್ತದವನು ಯಾವ್ದು ನಿನಗೆ? ಇನ್ನೊಂದು 8 ಗಾಳಿ ಗೊತ್ತದವನು ಯಾವ್ದು? ಇವ 3-4 ಗಾಳಿ ಬಿಟ್ಟು ಇನ್ನೊಂದು 4-8 ಗಾಳಿ ಹೇಳಿ ಯಾರು ನೋಡೋದು? ಗೊತ್ತೇ ಇಲ್ಲ ನಮಗೆ. ಇವ 4 ಗಾಳಿ, 3 ಗಾಳಿ ಪೊಡ್ ಗಾಳಿ, ಹರಿಶ್ಚಂದ್ರ ಗಾಳಿ ಕುಂಬಾರ ಗಾಳಿ ಮಾತು ಗೊತ್ತೇ ಇಲ್ಲ ನಮ್ಗೆ. ಗಾಳಿ ಇವ 4 ತಿಳ್ಕೊಂಡೆ ನಾವು. ಆದ್ರೆ ಈ ಸೃಷ್ಟಿ ಒಳಗ ಈ ಪ್ರಪಂಚದಾಗ ಅರ್ಧ ಇಂಚಿನ ಗಾಳಿ ಗುಣಧರ್ಮ ಐತಿ. ಗಾಳಿ ಗುಣಧರ್ಮ ಅದು ಬಲ್ಲವರು ಯಾರು? ಸರ್ಪನೇ ಬಲ್ಲದು ಅಂತ. ಸರ್ಪ ಹಾವು ಹುಟ್ಟಿದಾಗ ಒಂದು 50 ವರ್ಷದಿಂದ 100 ವರ್ಷದಿಂದ 100 ವರ್ಷ 1000 ವರ್ಷ ಇದೆ. ಅದಕ್ಕೆ ಆಕಾಶ ಆಸೆ ಬರೀ ಗಾಳಿ ಮೇಲೆ ಇರ್ತದೆ, ಬರೀ ಗಾಳಿ ಮೇಲೆ ಇರ್ತದೆ. ಅದಕ್ಕೆ ವಾಯುಭಕ್ಷಕ ಅಂತ ಅರ್ಥ ಜ್ಞಾನ ನಮಗಿಲ್ಲ. ಅದಕ್ಕೆ ಕರೆಯೋದಿಲ್ಲ ನಾನು. ಇದು ಮಧುರ ಗುಣವೇ ಇರುವುದು. ಸಣ್ಣ ಕೆಂಪರಿಗೆ ಇಟ್ ವೆರಿ ಸ್ಮಾಲ್ ಇನ್ಸೆಕ್ಟ್. ಸಣ್ಣ ಕೆಂಪರಿಗೆ ಒಂದು ಹಣ್ಣಿನ ಗಿಡಕ್ಕೆ ಹೋದ ಮೊದಲ ಬಡ್ಡಿ ಮುಗಿಸೋದು ಹೋಗ್ಯದ. ಇವತ್ತು ಜ್ಞಾನ ಕೊಟ್ಟ ದೇವ್ರ ಅಂತ. ಅದು ಬಡ್ಡಿ ಮುಗಿಸೋದು ಮೊದಲ. ಅದು ಬಡ್ಡಿ ಮುಗಿಸೋ ಮ್ಯಾ ಪಕ್ಕ ಹಣ್ಣಾಗೈತಿ ಅಂತ ಗೊತ್ತಾಗುತ್ತೆ ನೋಡೋದಕ್ಕೆ. ಹೂ ಮುಗಿಸೋದು ಗೊತ್ತಾಗುತ್ತೆ ನಿಮ್ಗೆ? ನೀವು ಮುಗಿಸೋದು ಗೊತ್ತಾಗುತ್ತೆ? ಇಲ್ಲ. ಸಣ್ಣ ಕೆಂಪಿನ ಎಷ್ಟು ಜ್ಞಾನ ಕೊಟ್ಟದ್ದು ದೇವ್ರ ಅದಕ್ಕೆ. ಸಣ್ಣ ಕೆಂಪಿನ ಆ ಬಡ್ಡಿ ಮುಗಿಸೋರಿಗೆ ಗೊತ್ತಾಗುತ್ತೆ ಅಂತ ಅದಕ್ಕೆ ಮ್ಯಾ ಪಕ್ಕ ಹಣ್ಣಾಗೈತಿ ಅಂತ ಹೇಳಿ.
ಪಕ್ಕ ಹಣ್ಣಾಗ ಗಿಡ ಹತ್ತದ ಕೆಂಪರಿವೆ ಇದು ಕಟ್ಟಂಗಿಲ್ಲ. ಮತ್ತು ಯಾರಿನ ಪಕ್ಕ ಹಣ್ಣಕ್ಕೆ ಅಲ್ಲಿ ಹತ್ತದ ಹಂಗೆ ಆ ಮಾಧುರ್ಯ ಗುಣದೊಳಗೆ ಅಷ್ಟು ಜ್ಞಾನ ನಮ್ಗೈತೆ. ನಾವು ಇಷ್ಟಪ್ಪ ಇಷ್ಟು ಹತ್ರ ಇದೀವಿ, ಇರ್ಬೇಕೈತೆ ಕೆಂಪರಿ ಬೀಜ ಐತೆ ಅಗಡಿ ಅಷ್ಟು ಜ್ಞಾನ ನಮ್ಗೈತೆ ಅಂದಾಗ ಮಾಧುರ್ಯ ಗುಣದೊಳಗೆ ಅದಕ್ಕಿಂತ ಕರೆಯೋದು ನಾವು ಅಷ್ಟು ಜ್ಞಾನ ನಮಗಿಲ್ಲ. ಇನ್ನು ಗೋತ್ರದ ಗುಣವಕ್ಕಾಗಿ ಬಂದದು ಸಗೋತ್ರ ಜ್ಞಾನ. ಕಾಗಿ ಒಂದು ವಸ್ತು ಏನಾರು ಕಂಡ್ರೆ ಅನ್ನ ಕಂಡ್ರೆ ರೊಟ್ಟಿ ಕಾಲಿ ಏನೋ ಕಂಡ್ರೆ ಕಾ 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 ನೀವ ಅಂತ ಎಲ್ಲ ತಂದು ಬಳಗ ಕರೀತು ಕಾಗಿ. ಮತ್ತು ನಾವು ಊರು ಹೊಟ್ಟಿದ್ವಿ, ಒಂದೊಂದು ಬಂಗಾರ ಚೇನ್ ಬಿದ್ದಿತ್ತು, ಅಲ್ಲೊಬ್ಬ ಬರ್ತಿದ್ದ, ಯಾವ ಕಡಿಮೆ ಬಾಕಂದ್ರೆ ಇಟ್ಕೊಳ್ಳೋದು ನಾವು ಅಂತೀವಿ, ನಾವು ಬುದ್ಧಿ ಬೀಸಿ. ಅದಕ್ಕೆ ಸಗೋತ್ರ ಜ್ಞಾನ ಕಾಗೈತಿ. ನಾವೆಲ್ಲ ಇದು ಸಿಕ್ಕಂತ ವಸ್ತು ಅಂತ ಎಲ್ಲರೂ ಹಂಚ್ಕೊಂಡು ತಿನ್ಬೇಕನ್ನೋ ಬಳಗ ನಿಜವಾದ ಜ್ಞಾನ ಸಗೋತ್ರ ಜ್ಞಾನ ಕಾಗೈತಿ ಮನುಷ್ಯರಿಗೆ ಅದಕ್ಕೆ ಅತಿ ಕಾಯ್ಕಿಂತ ಕರೀವ. ಇನ್ನು ವೇಳೆಯ ಗುಣವ ಕೋಳಿ ಬಂದರು. ಈಗ 1000 ಮಂದಿಗೆ 1000 ವಾಚಗಳವು, 1000 ಮಂದಿಗೆ 1000 ವಾಚಗಳದಾವು. ಅವು ಒಂದ್ಕೊಂದು ಸಂಬಂಧ ತಾಳೆ ಇಲ್ಲವು. 5 ನಿಮಿಷ 10 ನಿಮಿಷ 10 ಸೆಕೆಂಡ್ 20 ಸೆಕೆಂಡ್ ಒಂದೊಂದು ತಾಳೆ ಇರಲ್ಲ ವಾಚ್ಗಳು. ವಾಚ್ ಇರಲಿಲ್ಲ ನಮ್ಗೆ ಇಲ್ಲಿ. ಈ ಸೂರ್ಯನ ಅಲ್ಲ ಪುಣ್ಯಾತ್ಮ ಸೂರ್ಯ ಇಲ್ಲ 6 ಕೊಡ್ತಾನೆ, 6:15 ಕೊಡ್ತಾನೆ, 6 ಮುಕ್ಕಾಲು ಕೊಡ್ತಾನೆ. ಆ ಸೂರ್ಯನ ಬುದ್ಧಿನ ಮೊದಲ ಮತ್ತು ಈ ವಾಸ್ತು ನಾವು ಮಾಡೋಣ ಆ ಸೂರ್ಯನ ಬುದ್ಧಿನ ಮೊದಲ. ಅದಕ್ಕೆ ನಿಜವಾಗಿರ್ತಕ್ಕಂಥ ಸಮಯ ಪ್ರಜ್ಞೆ ಯಾರು ಐತೆ ಜಗತ್ತಿನಾಗ ಅದು ಕೋಳಿ ಐತೆ ಅಂತ. 4 ಗಂಟೆ ಆದ ಬೆಳಿಗ್ಗೆ ಕೂಗ್ಬಿಟ್ಟು 4 ಗಂಟೆ ಆದ್ಕೊಂಡು 1 ಸೆಕೆಂಡ್ ಹೆಚ್ಚು ಕಮ್ಮಿ ಆಗೋದಕ್ಕೆ. ಅದಕ್ಕೆ ಜಗತ್ತಿನೊಳಗೆ ಸಮಯ ಪ್ರಜ್ಞೆ ಯಾರಿಗೆ ಐತೆ ಅಂದ್ರೆ ಆ ಕೋಳಿ ಅಷ್ಟೈತಿ. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಹುಟ್ಟಿರ್ಬೇಕ. ನಾವು ಸತ್ತು ಹುಟ್ಟಿ ಗುಡ್ಡ ಐತಲ್ಲ, ಆ ಗುಡ್ಡದಷ್ಟು ಬಿದ್ದಾವೆ ಎದುರುಗಳು. ನಾವು ಸತ್ತು ಹುಟ್ಟಿ ಏನೋ ಪುಣ್ಯಾತ್ಮ ಆಶೀರ್ವಾದ ಮನುಷ್ಯ ಆಗಿತ್ತು ಬಂದಿನವೆಲ್ಲ. ಇದು ಕಾರಣ ಮನು ಹುಟ್ಟಿರ್ಬೇಕು. ಶಿವಜ್ಞಾನ ಅರಿಯದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕರಕಟ್ಟ ಕಾರಣ ಕಲಿದೇವ ದೇವ. ನಾವು ಜ್ಞಾನ ಮಾಡ್ಕೊಳ್ಳೋದು ಹೋದ್ರೆ ಮನುಷ್ಯ ಜ್ಞಾನ ಮಾಡ್ಕೊಂಡು ಹೋದ್ರೆ ಆ ಕಾಗಿ ಆ ಕೋಳಿ ಅದಕ್ಕಿಂತ ನಾವು ಕಲಿಯಬೇಕು ಅಂತ. ಅದಕ್ಕಂತ ದೃಷ್ಟಿಯಿಂದ ಈ ಮದುವೆ ಸಮಾರಂಭದೊಳಗೆ ಜ್ಞಾನಿಗಳ ಮಾತು ಕೇಳಬೇಕು, ದೊಡ್ಡವ್ರ ಮಾತು ಕೇಳಬೇಕು. ಮಹಾಜನ ಏನು ಗತಸಪಂತಹ ದೊಡ್ಡವ್ರ ದಾರಿ ತೋರ್ಸಲ್ಲ. ಹಂಗೆ ಹೋಗಿ ಪ್ರಯತ್ನ ಮಾಡಬೇಕು. ನಮ್ಮ ತಿಳಿದಾಗ ನಾವು ಹೋಗ್ಬಾರ್ದು. ಏನು ಜಾತ್ರೆ ಮಾಡಿದ್ರಿ ನೀವು? ಡೊಳ್ಳಿನ ಜಾತ್ರೆನ ಡೊಳ್ಳಿನ ಜಾತ್ರೆ ಡಗ್ಡಮ್ ಅವಂದೇ ನೀವಂದೇ ನಾಮದೇ ಬಾ ಡೊಳ್ಳಿನ ಜಾತ್ರೆ. ಅದು ಜಾತ್ರೆ ಅಂದ್ರೆ ಏನು? ಹುಟ್ಟಿನ ಗುಟ್ಟಂದ್ರೆ ಜಾತ್ರೆ. ಯಾವ್ದಕ್ಕೆ ಹುಟ್ಟಿದ್ವಿ, ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು, ಏನು ತಿಳ್ಕೋಬೇಕು. ನಾವು ಲಿಂಗಾಯತರಾಗಿ ಕೊಲ ಲಿಂಗ ಕಟ್ಟಬೇಕು. ಹೆಸರು ಲಿಂಗಾಯತರ ಆಗಬಾರ್ದು, ಲಿಂಗ ಕಟ್ಟಿ ಲಿಂಗಾಯತರ ಆಗ್ಬೇಕು. ಭಾಳ ಮಂದಿ ಕೊಲ ಲಿಂಗಾನೇ ಇಲ್ಲ. ಏನ ನಡೆದದ ಇನ್ನೇ ನಡೀತದ ಕೂನ ಸಿಕ್ಕದಂಗಾಗೈತಪ್ಪ ಜಗಜನರ ರೀತಿ, ನಮ್ಮ ಜಗಜನರ ರೀತಿ ನಡೆದದ ಹೊಂಟದ. ಗೂಳಿ ಇಲ್ಲದೆ ಗಬ್ಬಾಗುವಂಥ ಆಕಳ ಬರ್ತಾವ, ನಟನ ಕಂಬಗಳೆಲ್ಲದ ಭಾರಿ ಮನೆಗಳ ಹೇಳ್ತಾವ. ಕೇಳದ ಮಕ್ಕಳು ಹುಟ್ಟಿ ಮನೆ ಮಾರಳಿತಾರ, ಏನು ನಡೆದದ ಇನ್ನೇ ನಡೀತದ. ಕಟ್ಕೊಂಡ್ ಅಪ್ಪನ ಪದ್ಯ ಇದೆ. ಅದಕ್ಕೆ ಏನು ದಾರಿ ತೋರ್ಸ ನಮ್ಮ ದೊಡ್ಡವರು ಮಹಾತ್ಮರು. ಈ ಜಾತ್ರೆ ಮಾಡುವಂಥ ಉದ್ದೇಶ ಜಾತ್ರೆ ನಮ್ಮ ಹುಟ್ಟಿನ ಅರಿದು. ಅದಕ್ಕೆ ಎದಕ್ಕೆ ಹುಟ್ಟಿದ್ವಿ, ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು, ಇದು ತಿಳ್ಕೊಂಡ ಜಾತ್ರೆ ಮಾಡೋಣ ನಾವು. ಜಾಗ ಡೋಲ್ ತೆಗೆ ದಮ್ ಹಾಟಿದ್ದ ಅಲ್ಲೇ ಹಾಟ್ ಮೇಲೆ ಸತ್ತು ಹೋದ ಅಂತೇಳಿ ಎಷ್ಟು ಡೊಳ್ಳಿನ ಜಾತ್ರೆ ಬರೀ ನಿಮ್ಮ ಜಾತ್ರೆ ಬರೀ ಡೊಳ್ಳಿನ ಜಾತ್ರೆ. ಒಂದು 5 ದಿವಸ ಖರ್ಚು ಯಾಕೆ ಯೋಚನೆ ಮಾಡಿಸಿ. ಧರ್ಮ ಗೊತ್ತಾಗಿದೆ, ಪಾಪ ಪುಣ್ಯದ ಒಳ್ಳೇದು ಕೆಟ್ಟದ್ದು ಹೆಂಗಿರ್ಬೇಕು. ಇನ್ನು ಶರಣರು ಬಸವಾದಿ ಪರಂಪರೆ ಹೆಂಗೆ ಬಾಳಿ ಹೋದ್ರು ಅವ್ರ ಜೀವನದ ಬಗ್ಗೆ ಸ್ವಲ್ಪ 4 ಮಾತು ಒಂದು 5 ದಿವಸ ಭಾಳ ಬೇಡ, ಒಂದು 5 ದಿವಸ ದೊಡ್ಡವ್ರ ಬಗ್ಗೆ ಮಹತ್ವ ಬಗ್ಗೆ ಸಂತರ ಬಗ್ಗೆ ಹೆಂಗೆ ಹೋದ್ರು ಅವ್ರ ಬಗ್ಗೆ ಹೇಳಿದ್ರೆ ಜಾತ್ರೆ ಮಾಡಿ ಸಾತ್ಕರುತ್ತೆ. ಮತ್ತು ಸುಮ್ಮನೆ ನಮ್ಮ ಬ್ಯಾಗ ಒಂದು 100 ಅಡ್ಡೋಡ್ ತಚ್ಚಿದ್ವಿ ಅಮ್ಯಾ ಪೂರಿದ ಮಟ್ಟ ಕೈ ಢಮ್ ಅಂತ ಬಡ್ಕೊತ ಕುಂತು ಅಂದ್ರೆ ಜಾತ್ರೆ ಅನ್ನೋದು ಮಾಡ್ರಿ. ಡೋಳ್ತಾರೆ ಬ್ಯಾಡಕ್ಕೂ ಬ್ಯಾನೋದು ನಾವು. ಅದ್ರ ಜೊತೆ ಸ್ವಲ್ಪ ಧರ್ಮದ ಉಪದೇಶ ಆಗ್ಬೇಕು ಜನಗಳಿಗೆ. ಧರ್ಮೋಪದೇಶ ಯಾವ್ದಕ್ಕೆ ಕೊಡ್ತೀವಿ, ಏನು ಮಾಡಿ ಅಂತೇಳಿ ಬೇಕು ನಮಗೆಲ್ಲ. ಅದಕ್ಕೆ ನಾನಿಗೆ ಸಮಾಜಕ್ಕೆ ದೇಶಕ್ಕೆ ಧರ್ಮಕ್ಕೆ ಏನು ಮಾಡಿದ್ರು ನಾ ಹೇಳಕ್ ಬೇಕು ದೇವರಿಗೆ. 89 ವರ್ಷ ಬಾಳಿದ್ ನೀನು ಏನೇ ಮಾಡಿದ್ರು ಸಮಾಜಕ್ಕೆ ನಾಡಿಗೆ ದೇಶಕ್ಕೆ ಧರ್ಮಕ್ಕೆ ಗುರುವಿಗೆ ಏನು ಮಾಡಿದ್ರು ದೇವ್ರು ಕೇಳಿದ್ರೆ ಆಗ ಬನ್ನಿ ಮತ್ತೆ ಆಗ ಬನ್ನಿ ಅಂತ ಹೇಳ್ದ ದೇವ್ರ ಮುಂದೆ. ಅದಕ್ಕೆ ಅಪ್ಪ ಬಸವಣ್ಣ ಹೇಳ್ತಾನೆ, ಮತ್ತೆ ಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಅದಕ್ಕೆ ಇಲ್ಲಿ ಹೌದಾಗಬೇಕು ನಾವು. ಈ ಲೋಕದಾಗ ಹೌದಾದಿವಿ ದೇವ್ರು ಬೇಕಂತ ವ್ಯಕ್ತಿ, ಇಲ್ಲಿ ಬೇಡಾದಿವಿ ಅವು ದೇವ್ರು ಬೇಡಂತ ವ್ಯಕ್ತಿ ಅವ. ಹಿಂಗೆ ಒಬ್ಬ ಪಂಡಿತಿದ್ದ, ಎಲ್ಲ ಶಾಸ್ತ್ರ ಓದಿದ್ದವ. ಅವನು ಸುಮಾರು ಶಾಲೆ ಇತ್ತು, ಅವ್ನಿಗೆ ಏನಿತ್ತು ವೇಷದ ಮೇಲೆ ಹೋಗಿದ್ದ. ಒಬ್ಬರು ಸತ್ತಿದ್ರು ಹೊತ್ತುಕೊಂಡು ಹೊಂಟಿದ್ರು, ವೇಷಿ ತನ್ನ ರಾಶಿ ಕಳಿಸಿದ್ರು.
ಇವತ್ತು ಸತ್ತವರು ಸ್ವರ್ಗಕ್ಕೆ ಹೊರ ನರಕಕ್ಕೆ ಹೊರ ನೋಡ್ಕೊಂಡು ಮಾತು ಕಳಿಸಿದ ಬೇಸಿ. ನೀವು ಪಂಡಿತ್ ಬಂದು ಕುದ್ದಿದ್ದ ಮನೆಯಾಗ ಅದೇ ಇಲ್ಲ. ನಾ ಎಲ್ಲ ಶಾಸ್ತ್ರ ಓದಿನಿ, ವೇದ ಆಗ ಒಬ್ಬರಿಗೆ ಎಲ್ಲ ಓದಿನಿ, ಇದು ಎಲ್ಲೇ ಬಂದೇ ಇಲ್ಲ. ನೀನು ಸುಮಾರು ಕೆಲಸ ಮಾಡಿ ನಿನಗೆ ಹೆಂಗೆ ಗೊತ್ತಾಗ್ತು ಅಂತ ಬೇಸಿ ಕೇಳ್ತೀನಿ. ನಿನ್ನ ಬಾಯ ಮಣ್ಣು ಹಾಕಂದಾಗಿ ಬೇಸಿ. ನೀ ಬರೀ ಓದ್ಬಟ್ಟ ಕೂಚಬಟ್ಟ ಪುಸ್ತಕದ ಅಕ್ಷರ ಓದಿ ಜ್ಞಾನ ಆಗಿದೆ ನಿನಗೆ, ಅರ್ಥನಾಗಿದೆ ನಿನಗೆ, ಸರ್ಟಿಫಿಕೇಟ್ ಓದಿನಿ ಅರ್ಥನೇ ಜ್ಞಾನ ಆಗಿದೆ. ಅಪ್ಪ ಬಸವಣ್ಣ ಹೇಳಿದ ಏನು ಮರ್ತ ಲೋಕಂಬುದು ಕರ್ತಾರನ ಕಮ್ಮದವಯ್ಯ. ಇವ್ರು ತಂದು ಸಾಲೆ ಇಲ್ಲಿ ಸಲ್ಲವರು ಅಲ್ಲಿಯೂ ಸಲ್ಲವರಯ್ಯ, ಇಲ್ಲಿ ಸಲ್ಲದ ಅಲ್ಲಿ ಸಲ್ಲ. ಆ ಪಾಪ ವೇಸಿ ಸತ್ತ ಹೋತು. ಎರಡು ಸುತ್ತ ಅಡ್ಡ ಬಂತು. ಏನಪ್ಪ ಎಂಥ ವ್ಯಕ್ತಿ ಇದ್ನಪ್ಪ, ನಾ 3 ಕಸ ತೆಗ್ನಾಗಾಯ್ತು, ನಾ 3 ದೀಪ ತೆಗ್ನಾಗಾಯ್ತು, ಅಥವಾ ಜನ ಹೋಗ್ತಿತ್ತು. ಅಮ್ಮ ಅವ್ರು ಕೈಲಾಸ ಹೊತ್ತು ಹೇಳ್ಬಿಟ್ಟು ಇವಾಗ ಆಶ್ಚರ್ಯ ಪಂಡಿತನಿಗೆ. ನೀನು ಬಾಯ ಮಣ್ಣು ಹಾಕ, ಈ ಬರೀ ಅಕ್ಷರ ಜ್ಞಾನ ಆಗೈತೆ ನನಗೆ. ಅದಕ್ಕೆ ಈ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಬೇಕಾಗಿದ್ದೀವಿ, ಅವ್ರು ದೇವ್ರು ಬಂತ ವ್ಯಕ್ತಿ. ಇಲ್ಲಿ ಬೇಡಾಗಿದ್ದೀವಿ, ಊರಾಗ ಯಾರಿಗೆ ಬೇಡಾಗಿದ್ದೀವಿ, ಅವ್ನು ದೇವ್ರು ಬೇಡಂತ ವ್ಯಕ್ತಿ. ಬೇಕಾಗಿತ್ತು ಅಂತ ಜನಗಳು ಮಾಡ್ತಾರೆ. ಅವ್ರು ಸ್ವರ್ಗಕ್ಕೆ ಹೋದ ನರ್ಕಕ್ಕೆ ಹೋದ ಸತ್ತ ಜನಗಳು ವಿಚಾರ ಕೊಡ್ತಾರೆ. ಚಲೋ ಇದ್ದ ಕೊಂಡಾಡ್ಕೊಂಡು ಕಣ್ಣೀರು ಹಾಕೋತಕ್ಕ ಜನ ಅವನ ಕ್ಯಾಟ್ ಚಲೋ ಊರು ಸುಮಾರು ಇದ್ನಂದ್ರೆ ಬಾಯ ಮಣ್ಣು ಹಾಕ ಚೋಟಕ್ಕೆ ತಣ್ಣಗಾತ ಬೋರ್ ಅಂತಾರೆ. ಅದಕ್ಕೆ ಇವತ್ತು ನಮ್ಮ ಜೀವನದ ಒಳ್ಳೆ ಸಾಧನೆ ಸಾಧಿಸ್ಬೇಕು. ನಮ್ಮ ನಾಗರಾಜ ಊರಾಗಿದ್ದು ಹೋಗಿ ಎಂಥ ಸಾಧನೆ ಮಾಡ್ಯಾರ. ನಮ್ಮ ನಾಗರಾಜ ಎಷ್ಟು ಕೆಲಸ ಮಾಡ್ಯಾರ, ಅವರು ಎಂಥ ದೊಡ್ಡ ಕೆಲಸ ಮಾಡ್ಯಾರ. ಅದಕ್ಕೆ ನಾವು ನಮ್ಮ ಜೀವನದೊಳಗೆ ಹಂಗೆ ಸಾಧನೆ ಸಾಧಿಸ್ಬೇಕು. ಬರೀ ಕುಂತ ಹಣ ಅಂತಿದ್ದು ಬರೀ ಹರಟೆ ಹೊಡೆದು ಮತ್ತೊಬ್ಬ ದುಡ್ಡು ತಿನ್ನ ಕೆಲಸ ನಾವು ಮಾಡಬಾರ್ದು. ದೇವರಿಂದ ಒಪ್ಪೋದು. ಅದಕ್ಕೆ ಮತ್ತೊಬ್ಬ ದುಡ್ಡು ಎಂದು ಊಟ ಮಾಡಬಾರ್ದು. ನಾವು ಸ್ವತಃ ದುಡ್ದ ಊಟ ಮಾಡೋದು, ನಾವು ಮತ್ತೊಬ್ಬ ಊಟ ಮಾಡಬಾರ್ದು. ಒಂದು ಸಲ ರವೀಂದ್ರನಾಥ್ ಠಾಗೂರ್ ಹೊಂಟಿದ್ದು ಒಂದು ದೊಡ್ಡ ದೇವಸ್ಥಾನ. ಅಂದರೆ ಒಂದು 90 ವರ್ಷ ಮುದುಕು ಪಾಪ ಮನ್ಯಾಗ ಯಾರು ಊಟ ಆಗೋದಿಲ್ಲ ಅಂಥವ್ರು. ಆ ಮಾಡಿ ದಿವಸ ಜಗ್ಗಿ ಎಣ್ಣೆ ಬಂದಿರ್ತಾರೆ ಮಡ್ದಾಗ ಗುಡಿಯಾಗ ಊಟ ಮಾಡ್ಕೊಂಡು ಅಲ್ಲೇ ಪಾಪ ಮುದುಕರು. ಒಬ್ಬ ಹುಡುಗ 20 ವರ್ಷ ಹುಡುಗ ಹೊಂಟಿದ್ದ. ಅಲ್ಲಿ ಆರಾಮ ಯಾಕೆ ಮುಗಿಬೇಕಂದವ, ಇಲ್ಲಿ ಆರಾಮ ಊಟ ಸಿಗುತ್ತೆ. ನಾನಾ ನಮಗೆ ಎಡಿ ಬರ್ತಿಲ್ಲ, ನಾನಾ ನಮಗೆ ಎಡಿ ಊಟ ಮಾಡಿ ಆರಾಮ ಇರಬಾರ್ದ ಅಂದವ. ನೋಡಿದ ಅವ್ರ ಕೈಯಾಗ ಜಪ್ಪನಿ ಇರ್ತದ, ಇವನು ಜಪ್ಪನಿ ತೊಗೊಂಬಂದ. ಅವರೆಲ್ಲ ಶಿವ 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 ನೀವು ಶಿವ ಶಿವ ಅನ್ಕೋತ ಇವನು ಕೂತಲ್ಲೇ ಹೊಂಟಿರ್ತಾರೆ. ಠಾಗೂರು ಹೊಂಟಿದ್ರೆ ನೋಡಿದ್ರೆ ಇವ್ರನ್ನ 90 ವರ್ಷ ಇವ್ರು ದುಡಿಯೋಕ್ಕಾಗಲ್ಲ ಇವ್ರಿಗೆ, ಇವ್ ಯಾಕೆ ಅಂತ ವಿಚಾರ ಇರುತ್ತೆ ಅವ್ರಿಗೆ, ರವೀಂದ್ರನಾಥ್ ಠಾಗೂರ್ ಅವ್ರಿಗೆ. ಆವಾಗ ತಮ್ಮ ಬೈದರು, ಯಾಕಂದ್ರೆ ಇಲ್ಲೇ ಕುಂತಿದ್ರು. ಅವ್ರು ಎದಕ್ಕೆ ಕೂತಾರೆ, ನಾನು ಅದ್ರಾಗ ಕೂತೀನಂದ. ಅದು ಅವ್ರ ವಯಸ್ಸಾಗಿ 90 ವರ್ಷ ದುಡಿಯೋಕ್ಕಾಗೋದಿಲ್ಲ. ನಿನಗೀನಿಗೆ 25 ಅನ್ಯಾಕೆ ಕುಂತೀಯ? ಇದು ನಾನಾಮನೆ ಅಡಿಗೆ ಬರ್ತಾ ಊಟ ಬರ್ತಾ ಆರಾಮ ಊಟ ಕೂತೀನಂತ. ನೀನು ಆರಾಮ ತಿಂದೆ ಅಂದ್ರೆ ನಾನು ಸತ್ತವಾಗ ನಿನ್ನ ಕಣ್ಣಾಗ ಆಶಿಟ್ ಹಾಕ್ತಾರ, ಕಿವ್ಯಾಗ ಇದನ್ನ ಹಾಕ್ತಾರ, ಇದಕ್ಕೆ ಹಾಕ್ತಾರ. ನಾ ಇಷ್ಟ ಕಬ್ಬುನ ಸಲಾಕಿ ಇಷ್ಟಪ್ಪನ್ನು ಕೆಪೋಕ ನಿನ್ನ ಮೈ ತುಂಬಿಡ್ತಾರ. ಇಂಥದ್ದು ಶಿಕ್ಷೆ ಹಾಕೋ ಹ್ಯಾ ಮತ್ತೆ ಒಯ್ಯೋ ಅದ್ರ ವಾಜ್ ಬಿಡ್ದ ನಾವು ಹೋಗಿದ್ದಂತ. ಠಾಗೂರ್ ಅವರು ಅವ್ನು ಹೇಳಿ ಬುದ್ಧಿ ಕಲಿಸಿ ದುಡ್ದು ಊಟ ಮಾಡಪ್ಪ, ದುಡಿಮಗ ದೇವ್ರು ಕಾಣೋ, ಕಾಯಕದ ಕೈಲಾಸ ಕಾಣಪ್ಪ, ನೀನು ದುಡಿಮಗ ದೇವ್ರು ಕಾಣೋ, ಕಾಯಕದ ಕೈಲಾಸ ಕಾಣೋ ಅಂತ ಹೇಳಿ ಮಾಡಿ ಅವ್ನು ದಾರಿಗೆ ಹೋದ್ರು. ಅವನಿಗೆ ಒಂದು ಪದ್ಯ ಬರೋದ್ರ ಆಗ ಅವರು ವರ್ಕ್ ಈಸ್ ವರ್ಷಪ್ ಅಂತ. ವರ್ಕ್ ಈಸ್ ವರ್ಷಪ್, ಕಾಯಕವೇ ಕೈಲಾಸ. ಊಟಿ ಊಟಿ ಕಮ್ ಔಟ್ ಆಫ್ ದ ಟೆಂಪಲ್, ವೈ ಆರ್ ಕೌಂಟಿಂಗ್ ದಿ ಬೆಡ್ಸ್ in the corner of the temple. If you want to see the God, you can see the road makers, stone cutters, tillers tilling in the field. Deliverance, very the deliverance. ಮೂರ್ಖ ಯಾಕೆ ವಟ ಅನ್ಕೊಂತ ಕೂತಿದ್ದಿ. ನೀನು ದೇವ್ರ ಕಾಣೋ ಅಪೇಕ್ಷಿತ ಅಂದ್ರೆ ಅಲ್ಲಿ ಗುಡ್ದಾಗ ಕಲ್ಲು ಕುಟ್ಟಿ ದೇವ್ರು ಕಾಣು, ರೋಡ್ ಮಾಡಿ ಅಲ್ಲಿ ದೇವ್ರು ಕಾಣು. ರೋಡ್ ಮಾಡದೆ ರೈತರು ಹೊಲದಾಗ ಊತಾರೆ ಬಿತ್ತಾರೆ, ಅಲ್ಲಿ ಹೋಗಿ ದೇವ್ರು ಕಾಣ. ಮೂರ್ಖ ಗೆಲ್ಲೆ ಮೋಕ್ಷ ತಿಳ್ಕೊಂಡು ಹೇಳಿ ಅಲ್ಲಿ ಬುದ್ಧಿ ಗೆಲ್ಸಿ ದಾರಿಗೆ ಸಿಕ್ಕರು. ಹಾಗೆ ನಮ್ಮ ಜೀವನದಾಗ ದೊಡ್ಡವರು ಚಲೋ. ನಮ್ಮ ಶಿವಪ್ಪ ಅದ ಕೊಳಜಿ ಶಿವಪ್ಪ, ಅವ್ನಿಗೆ ಚರ್ಚಿಸಿದ್ರು ಊರ ಏನು ರೈತ ಯಾರು ಬಟ್ಟಿ ತೋರ್ಸತ್ತಗದನ ಬ್ಯಾಗ್ ತೋರ್ಸ ನಮ್ಮ ಶಿವಪ್ಪ. ಹಂಗೆ ದೊಡ್ಡವ್ರು ಹೆಂಗೆ ಊರಾಗ ಹಿರಿಯರಿದಾರ ಆ ದಾರಿ ಇಟ್ಕೊಂಡು ಹೋಗು. ಹಂಗೆ ಹೋದ್ರೆ ಮತ್ತೆ ನಮ್ಮ ಜೀವನ ಸುಖ ಸಾಧ್ಯ ನಿಮಿಸಿದ್ವಿ. ನಮ್ಮ ತೀರಾಗ ಹೊಂತೀವಿ, ನಮ್ಮ ದೇಹಕ್ಕೆ ಹೊಂತೀವಿ, ನಮ್ಮ ಜೀವನ ಸುಖ ಸಾಧ್ಯ. ಒಂದು ಅರ್ಧ ವಯಸ್ಸು ಹೋಗಿಂದ ನಿಮ್ಗೆ ಆ ಬರ್ ಕೆಡಕಾಗುತ್ತೆ, ಆ ಬರ್ ತಣ್ಣವಾಗುತ್ತೆ, ಆ ಬರ್ ಕೆಟ್ಟ ಕಾಲ ಬರ್ತದೆ. ಅದಕ್ಕೆ ಅದ್ರ ದೃಷ್ಟಿಯಿಂದ ಈ ಮದುವೆ ಸಮಾರಂಭದಿಂದ ಸಂತೋಷ ಸಮಾರಂಭ, ಭಾಳ ಸಂತೋಷ ಸಮಾರಂಭ. ನಮ್ಮ ನಾಗರಾಜವರು ಮಗನ ಮದುವೆನ ಭಾಳ ಸಂತೋಷದಿಂದ ಭಾಳ ಭಾವೈಕ್ಯದಿಂದ ಮದುವೆ ಮಾಡಕತ್ತಾರೆ. ಅದಕ್ಕೆ ನಮ್ಮ ಜೀವನದೊಳಗೆ ಮದುವೆ ಅಂದ್ರೆ ಜೇನುತುಪ್ಪ. ಹಂಗೆ ಇರ್ಬೇಕು ಗಂಡ ಐತಿ ಮನಸ್ಸು, ಹಂಗೆ ಇರ್ಬೇಕು ಜೀವನದೊಳಗೆ. ಅರ್ಥಕ್ಕೆ ಅನರ್ಥ ಮಾಡ್ಕೊಂಡು ನಾವೆಲ್ಲ ಅರ್ಥಕ್ಕೆ ಸರಿಯಾದ ಅರ್ಥ ಮಾಡ್ಕೊಂಡು ಹೋದ್ರೆ ನಮ್ಮ ಭಾಳ ಬಂಗಾರ ಆಗಿತ್ತು. ಅದಕ್ಕೆ ಈ ಊರಲ್ಲೇ ದೀಪಪುರ ಹಚ್ತಾರೆ. ಈ ಊರ ದೀಪಪುರ ಹಚ್ತಾರಲ್ಲ, ದೀಪಪುರ ಹಚ್ತಾರೆ. ಈ ಊರಲ್ಲಿ ಹಚ್ಚಿ ಏನು ಮಾಡ್ತೀರಿ, ಕಾಸ್ತೀರಿ ಅರ್ಕೊಂಡು ಕೇಳಿದ್ರೆ ದಿವಸ ಹಾಕೊಂಡು ಊಟ ಮಾಡಿ ಮನೆಗೆ ಹೋಗ್ಬಿಡ್ತೀರಿ. ಅದನ್ನ ಹಾಂ ಏನು ಮಾಡ್ತೀರಿ ಮಾಡ್ತಿರಲ್ಲ ನೋಡಿ. ದೇವಿ ಪುರಾಣ ಶ್ರೇಷ್ಠವಾದ ಪುರಾಣ. ಅದು ದೇವಿ ಪುರಾಣ ಅಂಥದ್ದು ಪುರಾಣ. ಎಷ್ಟು ಪುರಾಣ ಜಗತ್ತಿನಾಗ ಎಲ್ಲಕ್ಕಿಂತ ಶ್ರೇಷ್ಠವಾದ ಪುರಾಣ ದೇವಿ ಪುರಾಣ. ಅದು ದೇವಿ ಪುರಾಣ ನಮ್ಮ ದೇಹದ ಪುರಾಣ ಅದಾವು. ನಮ್ಮ ದೇಹದ ಪುರಾಣ ನಮ್ಮದ ಪುರಾಣ ಬೇರೆ ಏನಲ್ಲ. ನಮ್ಮ ಒಳಗೆ ಅರಿಷಟ್ ವರ್ಗ ಕಾಮ ಕ್ರೋಧ ಲೋಭ ಮೋಹ ಮತ್ಸರಗಳು ಅವ್ನು ಹೋಗ್ಬೇಕಲ್ಲ. ಹಾಗೆ ಕೇಳಿದ್ವಿ ಬರೀ ಏನು ಅದು ಏನಿದೆ ಅದಾಗೆ ಹೊಡಿ ಬಡಿ ಕಡಿಯುತ್ತೆ, ಅದಾಗೆ ಅಂತಂದು ಹಾಕ್ತೀವಿ. ಅಷ್ಟು ತಿಳ್ಕೊಂಬಿಟ್ರೆ ನಾವು
ಭಾಳ ಶ್ರೇಷ್ಠರು. ಚಿದಾನಂದ ಅವಧೂತರು ಭಾಳ ಶ್ರೇಷ್ಠ, ಸಾಕ್ಷಾತ್ ದೇವಿ ಪ್ರತ್ಯಕ್ಷ ಮಾಡ್ಕೊಂಡು ಬರೋಂಥ ಪುರಾಣ, ಶ್ರೇಷ್ಠ ಒಂದು ಪುರಾಣ. ಅದಕ್ಕೆ ನಮ್ಮ ಜೀವನದೊಳಗೆ ಒಳ್ಳೆದನ್ನ ಮಾಡೋದು, ಚಟ್ಟದ ಮಾಡಕ್ಕೆ ಹೋಗಬಾರ್ದು. ಅದಕ್ಕೆ ಅಂಥ ದೃಷ್ಟಿಯಿಂದ ಊರೆಲ್ಲ ಜನ ಕಟ್ಕೊಂಡು ನಮ್ಮ ನಾಗರಾಜವರು ಇವತ್ತು ಮಗನ ಮದುವೆ ಮಾಡಕತ್ತಾರ. ಊರೆಲ್ಲ ಸಹಕಾರ ಕೊಟ್ಟು ಎಲ್ಲ ಮಾಡಿ ನಿಂತ್ಕೊಂಡು ಎಲ್ಲ ಮಾಡಿ ಕೆಲಸ ಮಾಡಪ್ಪ, ಒಳ್ಳೇದಾಗಲಿ. ಜೀವನದೊಳಗೆ ಏನು ಸಮಯ ಬಂದಾಗ ಎಲ್ಲರೂ ಕೈಗೊಡ್ಬೇಕು, ಎಲ್ಲ ನಿಂತು ಮಾಡ್ಬೇಕು, ಎಲ್ಲಾರ್ದು ಮಾಡ್ಬೇಕು. ಬಸವಣ್ಣ ಎಂಥ ಶಕ್ತಿ ಇದ್ದ, ಎಂಥವನಿದ್ದ, ಲೋಕ ಕಲ್ಯಾಣಕ್ಕೆ ಬಸವಣ್ಣ ಬಂದ. ಅವನ ಜೊತೆ ನಾವು ಕೆಲಸ ಕಂಡು ಕಾಯಕ ಕಂಡು ಎಲ್ಲ ಮಾಡಿ ಆ ಬಸವಣ್ಣ ಮಹಾಮನಿಯೊಳಗೆ ಜಗತ್ತಿಗೆ ಎತ್ತದ ಜಾತಿ ಎಲ್ಲ ಜಾತಿ ಮಂದಿ ಬಸವಣ್ಣ ಮಹಾಮನಿಯೊಳಗಿದ್ರು. ಯಾಕಿದ್ರು? ಬಸವ ತತ್ವ ಹಾಗಿತ್ತು. ಬಸವ ತತ್ವ ಶರಣ ತತ್ವ ಜಾತಿ ಇಲ್ಲ ಅಲ್ಲಿ. ಜಾತಿ ಬರೀ ಧರ್ಮ ಮುಂದೆ ಜಾತಿನೇ ಇಲ್ಲ. ಅದಕ್ಕೆ ಅಲ್ಲಿ ಜಾತಿ ಮತ್ತು ಪೂಜೆ ಪರ ಜ್ಞಾನ ಪೂಜಲು ಅಲ್ಲಿ ಜಾತಿನೇ ಇಲ್ಲ. ಅದಕ್ಕಂತದಷ್ಟು ಬಸವನವ್ರ ಕೈಕೊಂಡು ಕಾಸು ಮಹಾರಾಜ ಮಹಾದೇವ ಗೋಪಾಲ ರಾಜ್ಯ ತಿಲಾಗಿ ಕೊಟ್ಟು ಇಲ್ಲಿ ಬಂದು ಕಟ್ಟಿಗೆ ಕಡಿದು ಮಾರಿ ಮುಂದೆ ಅವನ ಮೊಳಿಗೆ ಮಾರಾಯನಾದ. ಎಂಥ ಶಕ್ತಿ ಬಂತು ಅವನಿಗೆ. ಅದು ಕಾಯಕದಿಗೆ ಎಂಥ ಶಕ್ತಿ ಐತಂದ್ರೆ ರಾಜ ಎಲ್ಲ ಬಿಟ್ಟು ಬಂದು ಗುಡ್ಡಕ್ಕೆ ಕಟ್ಟಿಗೆ ಕಟ್ಕೊಂಡ್ಬಂದು ಮಾರಿ ಜನ ದಾಸೋಹ ಮಾಡ್ತಿದ್ದ. ಹಿಂಗೆ ಹೋಗ್ತು ಬಸವಣ್ಣ ನೋಡ್ಕೊಂಡು ಶಿವ ಒಬ್ಬ ದೊಡ್ಡ ಮಹಾರಾಜ ಎಂಥ ಕಷ್ಟವಾದ ಕೈ ಕಣ್ಣಪ್ಪ ಅಂತೇಳಿ ಒಂದು ದಿವ್ಸ ಬಂದು ನೋಡಿದ. ಒಂದು ಬಂಗಾರ ಕಣ್ಣಿಟ್ಟು ಭಿಕ್ಷುಕರಿಗೆ ಬಂದು ಕಾಯ್ಕೊಂಡು ಏನು ಮಹಾದೇವಿ ಬಾಯಿಗೆ ಅಂದು ಏನು ಇದೇನು ಹೊತ್ಸ ಅಂದವ. ಒಂದು ಬಂಗಾರ ಕಣ್ಣು ನಾವು ನೀವು ಒಂದೇವನ ಬಂಗಾರ ಕಣ್ಣು ಹೊಲಸ ತಂದೇವು ನೀವು ಏನು ಹೊಲಸ ಅಂದವ ಗೊತ್ತಿಲ್ಲ ನನಗೆ. ಯಾರು ಬಂದಿದ್ರ ಯಾರು ಭಿಕ್ಷುಕರು ಬಂದಿದ್ರು ಅಂದ್ರೆ ಬಸವಣ್ಣ ಬಂದಾನೆ. ನಾವು ಬಡವರು ತಿಳ್ಕೊಂಡು ಹೇಳಿ ಬಸವಣ್ಣ ತಿಳ್ಕೊಂಡು ಹೇಳಿ ಹೋಗಿ ಮಾದೇವಿ ಒಂದು ಕಾಯಿ ತಗೋ 1,96,000 ಜಂಗಮರಿಗೆ ನಿತ್ಯನ ಪ್ರಸಾದ ಕೊಡ್ತಕ್ಕಂಥ ಭಾನ ಬಸವಣ್ಣ ಮಾತದ. ಹೋಗಿ ಒಂದು ಕಾಯಿ ಇಡೀ 1,96,000 ಜಂಗಮರು ನಾನೇನು ಕುಟೀರದಾಗಿಲ್ಲ ಪೂಜಾ ಪ್ರಸಾದ ಹೋಗಿ ಹೇಳಿ ಮಾತು ಕಳಿಸ್ಬಿಟ್ಟ. ಒಂದು 4-5 ಮಂದಿ ಕೂಡ ಸಣ್ಣ ಜೋಪಡಿ ಗುಡಿಸ್ಲೊಂದು ಯಾರು ಮುಳಿಗೆ ಮರ ಇದ್ದು 4-5 ಅಡುಗೆ ಕೂಡ ಸಣ್ಣ ಜೋಪಡಿ, ಇಷ್ಟೊಂದು ಸಣ್ಣ ಜೋಪಡಿ, ಈ ಕಟ್ಟೆ ಇಷ್ಟೊಂದು ಜೋಪಡಿ ಒಂದು ಕಾಯಿ ನಮ್ಗೆ ಉದ್ದಕ್ಕೆ ಸಾಕಾಗಿಲ್ಲ 1,96,000. ಬಸವಣ್ಣ ಅಂದ ಅಲ್ಲಮ್ಮ ಇಷ್ಟು ಮಂದಿ ಕೊಡೋದು ಜಾಗ ನನಗೆ ಗೊತ್ತಿಲ್ಲ. ಎನ್ನಾದ ಒಡೆಯ ಎಷ್ಟು ಅರ್ಥ ಕೇಳೋದು ನನ್ನ ಕೆಲಸ. ಅದು ಗಂಡನ ಮಾದಕ್ಕೆ ಯಾರು ಕೇಳ್ತಾರೆ ಹೇಳ್ತಿ ಅವ್ರಿಗೆ ಯಾರು ಕೇಳಿ ಬರೋದಿಲ್ಲ. ಒಡೆಯ ಎನ್ನಾದ ಏನು ಅರ್ಥ ಕೇಳ್ತಕ್ಕಂಥ ನಮ್ಮ ಕೆಲಸ ಆಯ್ತಮ್ಮ ಅಂದ. ಬೆಳಕನಾಗ ಆ ಮೂಳಿಗೆ ಮಾರಿನ ಆತ್ಮಶಕ್ತಿಯಿಂದ ಸಣ್ಣ ಕುಟೀರಿತ ಜೋಪಡಿ ದೊಡ್ಡ ಅರಮನೆ ಆಗಿರ್ತದೆ, ಮಹಾ ಅರಮನೆ ಆಗಿತ್ತು. ಬಂದು ಸಾಲ್ಗೈತೆ 1,96,000 ಜನ ಬಂದು ಎಲ್ಲ ಸ್ನಾನ ಪೂಜಾ ಪ್ರಸಾದ ಏನು ಹೂವು ಪತ್ರೆ ಪುಷ್ಪ ಸುಗಂಧ ಏನು ಆನಂದವಾಗಿತ್ತು ಮನೆಯಾಗ. ನೋಡಿ ಎಲ್ಲ ಕೆಲವು ಮಂದಿ ಜಂಗಮರು ಪಾಪ ಜಂಗಮರು ಯಾವ್ದು ಬಡವರ ಅವ್ರೆಂದೂ ಶ್ರೀಮಂತರಾಗೋದಿಲ್ಲ. ಸಮಾಜ ಹಂಗೆ ಇರ್ತವೆ. ಒಬ್ಬ ಬೈನಾರಂದ ಏನು ಮರ ಇವತ್ತು ಈ ಮನೆಯೊಳಗೆ ಬರೀ ವಾಡಂಬಿ ಕೇರಿ ಬಿದ್ದು ಅಷ್ಟು ಹೊಟ್ಟೆಂಬತ್ತಿನಾಗ ಆಯ್ತಂದ ಅವ್ಗಾಗ ತುಂಬ ಅವ ಬಿಟ್ಟು ಒಬ್ಬ ಜಿಲೆ ಬಂದ, ಒಬ್ಬ ಉಂಡಂದ, ಹುಡುಗಿ ಶೇಖರಣೆ ಅಂದ. ಯಾರು ಏನು ಕೇಳಿ ಗಂಗಾ ಅದ ಪ್ರಸಾದ ಏನು ಕೇಳ್ತೀರ ಇಚ್ಛೆ ಹೊಡೆದ್ರು ಏನು ತೊಗೊಂಡ್ರು ಮ್ಯಾಕೆ ಹೇಳಕ್ಕೆ ಬರಲಿಲ್ಲ ದಿವ್ಸರಿಗೆ ಏನು ಊಟ ಮಾಡಿದ್ರು ಅದೇ ಹಿಮ್ಮಕ್ಕೊಬಿಟ್ರೆ ಅದೇ ಬಸವಣ್ಣ ನೇಮಕ್ಕೆ ಹೊತ್ತ ಹೇಳಿ ಕಳಿಸಿದೆ. ಬಸವಣ್ಣ ಕನ್ಯಪ್ಪ ಟೈಮ್ ಹೊತ್ತ ಹೇಳಿ ಕಳಿಸಿದ್ರು. ಇಲ್ಲ ಬಸವಣ್ಣ ಮಹಾಮನಿಗಿಂತ ಪ್ರಸಾದ ಹೆಚ್ಚಿನ ಪ್ರಸಾದ ಉಂಡೇ ಇಲ್ಲ ನಾವು, ಅದಕ್ಕೆ ಇನ್ನು 3 ತಾಸು ಬಿಟ್ಟು ಅಂತ ಹೇಳೋಗಂತರು. ಬಸವಣ್ಣ ಶಕ್ತಿ ಬಂದ ಲೋಕೋದ್ಧಾರ ಬಸವಣ್ಣ ಮಹಾಜ್ಞಾನ. ನಾನೇ ಧನ್ಯ ಅಂದ ಬಸವಣ್ಣ. ಇಂಥ ವ್ಯಕ್ತಿ ಬಂದು ನಾನೇ ಧನ್ಯ, ಈ ಕ್ಷೇತ್ರವೇ ಪುಣ್ಯಕ್ಷೇತ್ರ ಆಯ್ತು ಅವನಿಂದ ಅಂತ ಬಸವಣ್ಣ ಬಂದು ಎಲ್ಲ ಆಯ್ತು ಮಾಯದ. ಈಗ ತಂದು ಕಟ್ಟಿಗೆ ತಂದು ಒಟ್ಟಿದ್ದೀವಿ ಮೂಳಿಗೆ ಮಾರಯ್ಯ ರಾಜ ಮದ್ದವ ತಂದು ಒಟ್ಟಿದ್ನ ಎಲ್ಲ ಜನ ಪಾದಕ್ಕೆ ತೊಗೊಂಡ ಅವು ಹಾಕಿದ ಅಷ್ಟು ಬಂಗಾರ ಬಿಟ್ಟು ಹೋಗಿ ಮುಂದೆ 1,96,000 ಜಂಗಮ್ರಿ ಒಂದೊಂದು ಬಂಗಾರ ಗತ್ತ ಕೊಟ್ಟು ಕಳಿಸ್ಬಿಟ್ಟಿಂತ ಮನೆ ನೋಡಾಕ ಚಿಕ್ಕದು ಮನೆ ಚಿಕ್ಕದ್ರೆ ಮನಸ್ಸು ಬಹಳ ಒಳಗಬೇಕು. ಅದಕ್ಕಂಥ ದೃಷ್ಟಿಯಿಂದ ಭಾಳ ಸಂತೋಷಪ್ಪ. ಟೈಮ್ ಹೀಗೆ ಮಾತಾಡ್ಕೊಂಡು ಹೋಗಿದ್ದಾಗ ನಾನು ನಮ್ಮ ನಾಗರಾಜ್ ಕೊಹ್ಲಿಯವರು ತಮ್ಮ ಮಗನ ಮದುವೆ ಭಾಳ ಸಂತೋಷ ಮಾಡ್ತಾರೆ. ಊರಿನ ಎಲ್ಲ ಸೇರ್ಕೊಂಡು ಭಾಳ ಸಂತೋಷದ ಆ ಮದುವೆ ಭಾಗವಹಿಸಿ ಎಲ್ಲ ಮಾಡಿ ಇದು ನನ್ನೂರು, ನನ್ನ ಮನೆ, ನನ್ನೂರು, ಅಲ್ಲಿಂದ ಬಂದಾಗ ತಗೊಂಡು ಹೇಳಿ ಎಲ್ಲ ಸೇರ್ಕೊಂಡು ಭಾಳ ಚಂದ ಮದುವೆ ಚಂದ ಮಾಡಿರಪ್ಪ. ಭಾಳ ಇದು ಊರು ನಮ್ಮದೇ. ಇದು ನಮಗೆ ಆ ಭಾಗದಾಗ ಹಿರೇಮೇಗೆರೆ ಗಂಡು ಮಚ್ಚೆ, ಈ ಭಾಗದ ಒಡಪೆ ಖಾಸಾ ಊರನ್ನು ಒಡಪೆ ನಮ್ಮೂರು ನಾನು ಬೇಕಾದ ಊರು. ಅದಕ್ಕಂಥ ದೃಷ್ಟಿಯಿಂದ ಇವಾಗ ಸಂತೋಷದ ಕೆಲಸ ಮಾಡಿಪ್ಪ. ನಾಗರಾಜ್ ಕೈ ಜೋಡಿಸಿ ಎಲ್ಲ ಮಾಡಿ ಈ ಮದುವೆ ಮುಗಿತನಕ ಊರಿನ ಜನಗಳು ಎಲ್ಲ ಸಮಾಜ ಬಂಧುಗಳು ಒಂದು ಕೆಲಸ ಮಾಡಿ ಭಾಳ ಒಳ್ಳೆಯಗೆ ನಮ್ಮ ಮನಾಗ ಭಾಳ ಸಾತ್ವಿಕತೆ. ನಮ್ಮ ನಾಗರಾಜ್ ಅವರು ಭಾಳ ಸಾತ್ವಿಕರು, ಭಾಳ ಒಳ್ಳೆಯವರು. ಅಲ್ಲಿ ಹಳ್ಳಿಯಾಗಿದ್ದು ಹೋಗಿ ಪಟ್ಟಣಕ್ಕೆ ಹೋಗಿ ಇಷ್ಟೊತ್ತು ದೊಡ್ಡ ಸಾಧನೆ ಮಾಡ್ಯಾರ ಅವರು. ಹಾಗೆ ನಮಗೆ ಬೇಕು, ನಾವು ಹಂಗೆ ಮಾಡ್ಬೇಕು, ನಮಗೆ ಕೆಚ್ಚದ ಬರಬೇಕು, ನಮಗೂ ಭಾವನೆ ಬರಬೇಕು. ಸಣ್ಣ ಹಳ್ಳಿಯಿಂದ ಹೋಗಿ ದೊಡ್ಡ ಬೆಂಗಳೂರು ಮಹಾಪಟ್ಟಣದೊಳಗೆ ಎಷ್ಟು ಕೆಲಸ ಕಟ್ಪಟ್ಟು ಎಷ್ಟು ಕೆಲಸ ಮಾಡ್ಯಾರ.
ಹಾಗೆ ನಾವು ಈಗ ಮತ್ತೊಬ್ಬರು ನೋಡಿ ನಾವು ಹಾಗೆ ಮಾಡಕ್ಕೆ ಕಲಿಬೇಕು. ಅದಕ್ಕಂತ ದೃಷ್ಟಿಯಿಂದ ಊರು ಎಲ್ಲ ಜನಗಳು ಎಲ್ಲ ಸಮುದಾಯ ಕೂಡ್ಕೊಂಡು ಎಲ್ಲ ಮಾಡ್ಕೊಂಡು ಈ ಮದುವೆ ಒಳಗೆ ಯಾರಿಗೆ ಏನು ಕೆಲಸ ಏನು ಸಮುದಾಯ ಬರ್ತಾ ಏನು ಸೇವೆ ಬರ್ತಾ ಎಲ್ಲ ನಿಂತ್ಕೊಂಡು ಮಾಡಿ ನಾವು ಮೂರಿನ ಕೀರ್ತಿ ತರಬೇಕಲ್ಲ. ನಾಗರಾಜರು ಅಲ್ಲಿಂದ ಬಂದಾರ, ಕೆಲಸ ಮಾಡಿ ಬಂದಾರ, ಮದುವೆ ಸಮಾರಂಭ ಐತಿ. ಈ ಮದುವೆ ಒಳಗೆ ಎಲ್ಲ ಕೂಡ್ಕೊಂಡು ಊರಿನ ಎಲ್ಲ ಜನ ಕೂಡ್ಕೊಂಡು ಎಲ್ಲರ ಕೈಗೂ ನಿಮ್ಮ ಬಂದಂಥ ಪಾಲಿನ ಸೇವೆಯನ್ನು ನೀವು ಮಾಡಬೇಕು. ಅದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ, ನೂತನ ದಂಪತಿಗಳು ಭಾಳ ಬಂಗಾರವಾಗಲಿ, ಎಲ್ಲ ಸಮೃದ್ಧಿ ಆಗಲಿ. ಅವ್ರು ಏನು ಬಯಸ್ತಾರೆ ಮುಟ್ಟಿ ಚಿನ್ನ ತಪ್ಪು ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಹಾರೈಸಿ ನಾನು ಮಾತು ಮುಗಿಸ್ತೇನೆ.